ಸರ್ ನಿಮ್ಮ ಹೆಸರು? ಶಿವಮೂರ್ತಿ ಅಂತ. ಶಿವಮೂರ್ತಿ ಅಂತ. ಶಾಪ್ ಇದು ಎಲ್ಲಿರೋದು ಸರ್? ಚಳ್ಳಕೆರೆಯಲ್ಲಿರೋದಾ? ನಿಮ್ಮಲ್ಲಿ ಏನೇನ್ ಸಿಗುತ್ತೆ? ಕಂಬ್ಳಿ, ಟೋಪಿ, ಮತ್ತೆ ಇದು ಗದ್ದಿಗೆ ಕಂಬ್ಳಿ, ಪ್ರತಿ ಒದ್ಗಣಕ್ಕೂ ಹಾಸಿಣಕ್ಕೆ ಎಲ್ಲದಕ್ಕೂ ಸಿಗುತ್ತೆ. ಎಲ್ಲದಕ್ಕೂ ಸಿಗುತ್ತೆ. ಕಾಟನ್ ಬೆಡ್ಶೀಟ್ ಹ್ಯಾಂಡ್ಲೂಮ್ ಅಲ್ಲಿ ಮಾಡಿರೋದು ಅಂದ್ರೆ ನೀವೇ ನೇಕಾರರು? ಇದು ನೀವೇ ಸ್ವಂತ ಮಾಡಿರೋದು ಐತೆ. ಕಾಟನ್ ಸಿಗುತ್ತೆ, ಎಲ್ಲದೂ ಸಿಗುತ್ತೆ. ಒಳ್ಳೆ ಕಡಿಮೆ 150 5,000 6,000 ಕಂಬ್ಳಿ ತಗೊಂಡ ಒಂದು 150 ರೂಪಾಯಿಂದ ಹಿಡಿದು ಒಂದು 5,000 6,000 ಸಿಗುತ್ತೆ ಕಂಬ್ಳಿ. ಇದೆಲ್ಲ ಏನು ಕುರಿ ಕಂಬ್ಳಿ ಹೇಳ್ತಾರಲ್ಲ? ಎಲ್ಲ ಕುರಿ ಕಂಬ್ಳಿ ಸರ್. ಕುರಿ ಕಂಬ್ಳಿನೇ. ಕಾಟನ್ ಮಿಕ್ಸ್ ಇರೋದು ಬರುತ್ತೆ, ಕುರಿ ಉಣ್ಣೆದು ಬರುತ್ತೆ. ಯಾವ ಹೆಂಗೆ ಕೇಳ್ತಾರೆ ಆ ತರ ಬರುತ್ತೆ ಸರ್. ಇದ್ರದ್ದೆಲ್ಲ ಉಪಯೋಗಗಳೇನು ಸರ್? ಉಪಯೋಗಗಳೇನಂತಂದ್ರೆ ಕಂಬ್ಳಿ ಶಾಸ್ತ್ರಕ್ಕೆ ಬರುತ್ತೆ, ಮದುವೆ ಪ್ರತಿಯೊಂದು ಫಂಕ್ಷನ್ಗಳಿಗೆ, ಪ್ರತಿಯೊಂದು ಕೆಲಸಕ್ಕೂ ಬೇಕಿದು. ಕಂಬ್ಳಿ ಇಲ್ದಾನೆ ಇಲ್ಲ. ಇಲ್ಲಿ ಕಂಬ್ಳಿ ಮೊದ್ಲಿಂದನೂ ಕಂಬ್ಳಿ ಐತಿ. ಸದ್ಯ ಈಗ ಇತ್ತೀಚೆಗೆ ಗೊತ್ತಿಲ್ಲ ಕಂಬ್ಳಿ ಎಲ್ಲ. ಮೊದ್ಲೆಲ್ಲ ಕಂಬ್ಳಿ ಬಿಟ್ರೆ ಬೇರೆ ಯಾವ್ದು ಇರಲಿಲ್ಲ. ಮುಂಚೆ ಎಲ್ಲ ನಮ್ಮ ತಾತನ ಕಾಲದಲ್ಲೂ ಮುಂಚೆ ಕಂಬ್ಳಿ ಬಿಟ್ರೆ ಯಾವ್ದು ಇರಲಿಲ್ಲ. ಈಗೆಲ್ಲ ಇವೆಲ್ಲ ಹಲವಾರು ಬಂದವೆ. ಇದನ್ನ ಕಡಿಮೆ ಮಾಡಿದಾರೆ ಜನ. ಸರ್ ಇವಾಗ ನೀವು ಎಲ್ಲಿ ಶಾಪ್ ಹಾಕಿದ್ದೀರಾ ಸರ್? ಸರ್ ಇದು ಮಹಾಲಕ್ಷ್ಮಿ ಲೇಔಟ್ ಕಮಲಮ್ಮನ ಗುಂಡಿ ಅಂತ ಹೇಳಿ ಬೆಂಗಳೂರು ಮಹಾಲಕ್ಷ್ಮಿ ಲೇಔಟ್ ಕಮಲಮ್ಮನ ಗುಂಡಿ. ಇದು ಎಷ್ಟನೇ ತಾರೀಕುವರೆಗೂ ಇರುತ್ತೆ? 15ನೇ ತಾರೀಕು. 15ನೇ ತಾರೀಕು, ಜನವರಿ 15ನೇ ತಾರೀಕು ಇರುತ್ತೆ. ಸರ್ ಒಂದೊಂದೇ ತೋರ್ಸ್ಕೊಂಡು ಹೋಗ್ತೀರಾ? ಸರ್ ಇದು ದೃಷ್ಟಿದಾರ ಅಂತ ಹೇಳಿದ್ದು. ಇದು ದೃಷ್ಟಿದಾರ ಅಂತೇಳಿ. ದೃಷ್ಟಿ ಆಗಲ್ಲ, ಅಲರ್ಜಿಗೂ ಬಂತು ಈ ಕಡೆ. ಮತ್ತೆ ಏನನ್ನ ಕೈ ಕಾಲು ನೋವು ಏನನ್ನ ಇದಾದ್ರೆ ಎಂತದಕ್ಕೂ ಎಲ್ಲದಕ್ಕೂ ಬರುತ್ತೆ ಸರ್ ಅದು. ಇದು ದೊಡ್ಡವರು ಕಟ್ಬೋದು, ಚಿಕ್ಕವರು ಕಟ್ಬೋದು ಸರ್ ಅದು. ಸರಿ ಸರ್. ಹಾಗೆ ನೆಕ್ಸ್ಟ್ ಇದು ಟೋಪಿ, ಉಣ್ಣೆ ಟೋಪಿ ಅಂತ ಸರ್ ಅದು. ಉಣ್ಣೆ ಟೋಪಿ ಅಂತ. ಇದು ಉಣ್ಣೆ ಟೋಪಿ ಹಾಕ್ಯಡಕ್ ಹಿಂಗ ಈ ತರ ಇಗುತ್ತೆ. ಇಲ್ಲ ಹಾಕ್ಯಂಡ್ರೆ ಚೆನ್ನಾಗಿ. ಆದ್ರೆ ಯಾರು ಕೇಳಸ ಒಳ್ಳೇದಕ್ಕೆ ಯಾರು ಇದ್ ಮಾಡಲ್ಲ. ಚಳಿಗೆ ಏನು ಆಗಲ್ಲ. ಚಳಿಗೆ ಮಳೆ ಬಂದಾಗ ಇದೆಲ್ಲ ಬಹಳ ಅನುಕೂಲ ಆಗುತ್ತೆ ಸರ್. ಬೇಸಿಗೆಲ್ಲೂ ಹಾಕ್ಬೋದು, ಮಳೆಗಾಲದಲ್ಲೂ ಹಾಕ್ಬೋದಾ ಇದು? ಸರ್ ಬೇಸಿಗೆಯಲ್ಲಿ ಹಾಕಿದ್ರೆ ಬಹಳ ಇದಾಗುತ್ತೆ ಸರ್. ಹೀಟ್ ಜಾಸ್ತಿ ಆಗುತ್ತೆ. ಮಳೆ ಅಂದ್ರೆ ಚಳಿಯಲ್ಲಿ ಮಳೆಗೆ ಬರುತ್ತೆ. ಚಳಿಗೆ ಮಳೆಗೆ ಇದು ಸೂಡ ಕಂಬಳಿ ಅಂತ ಬರ್ತದೆ ಸರ್. ಚೆಪ್ ಕಂಬಳಿ ಆ ಟೈಪ್. ಇದು ಚೆಪ್ ಕಂಬಳಿ ಅಂತ ಬರ್ತದೆ, ಮಲ್ನಾಡು ಚೆಪ್ ಅಂತ ಬರ್ತದೆ. ಆ ತರದ್ದು ಸೂಡ ಕಂಬಳಿ ಆ ತರ. ಇದು ಎಲ್ಲದಕ್ಕೂ ಶೇಪ್. ಇದು ಅದೇ ಇದು ಚುಚ್ಚೋದು ಏನೋ ಆಗಲ್ಲ. ಚುಚ್ಚೋದು ಏನಾಗಲ್ಲ ಸರ್. ಚುಚ್ಚೋದು ಅಷ್ಟು ಒಳ್ಳೇದು, ಮನುಷ್ಯನಿಗೆ ಏನಾಗೋದಿಲ್ಲ. ಏನಾಗುತ್ತೆ BP ಶುಗರ್ಗೂ ಇದಾಗುತ್ತೆ ಸರ್. BP ಶುಗರ್ಗೆಲ್ಲ ಕಂಟ್ರೋಲ್ ಆಗುತ್ತೆ. ಎಷ್ಟು ಸುಚ್ಚಿದ್ರೆ ಅಷ್ಟೇ ಒಳ್ಳೇದು. ಆದ್ರೆ ಜನ ಜಾಸ್ತಿ ಚುಚ್ಚಿದ್ರೆ ಇವಾಗ ಇಷ್ಟ ಒಳ್ಳೇದಕ್ಕೆ ಯಾರು ಇದು ಮಾಡಲ್ಲ ಸರ್. ಅದೇ ಸರ್. ಹಾಗೆ ನೆಕ್ಸ್ಟ್ ಇದು ಗದ್ದಿಗೆ ಕಂಬಳಿ ಅಂತ ಸರ್. ಇದು ಯಾವ್ದು? ಇದು ಗದ್ದಿಗೆ ಕಂಬಳಿ. ಇದು ಐನರಿಗೆ ಅಷ್ಟೇ ಹಾಕೋದು. ಇದು ಸ್ವಾಮಿಯರಿಗೆ ಹಾಕಿ ಭಿನ್ನತೆ ಸ್ವಾಮಿಯರಿಗೆ ಪೂಜೆ ಗೀಜೆ ಮಾಡೋದಕ್ಕೆ ಮಾಡ್ತಾರೆ. ಪೂಜೆ ಗೀಜೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದೆಲ್ಲ ಎಷ್ಟಿದೆ ಸರ್? ಇದು ಒಂದು 75 ರೂಪಾಯಿ, 100 ರೂಪಾಯಿ, 75 100 ರೂಪಾಯಿ ಸಿಗುತ್ತೆ. ಇದು ಟೋಪಿಗಳೆಲ್ಲ ಇದೆಲ್ಲ ಟೋಪಿಗಳೆಲ್ಲ ಇದು 150 ರೂಪಾಯಿಂದ ಹಿಡಿದು 110 120 ರೂಪಾಯಿ ತನಕ ಆಗುತ್ತೆ. 150ರಿಂದ ಹಿಡಿದು 120 110 120ರಿಂದ 150 ರೂಪಾಯಿವರೆಗೂ ಇದೆ. ಆಯ್ತು ಸರ್. ಅದೇ ಸರ್. ಹಾಗೆ ಇದೇನಿದು? ಇದು ದೃಷ್ಟಿದಾರ ಕಡಗ ಅಂತೇಳಿ. ಕೈಗೆ ಒಂದೊಂದು ಇದು ಒಂದು ಕೈಗೆ ಹಾಕುವಂತದ್ದು. ಹೌದು. ಇದ್ರದ್ದು ಉಪಯೋಗ ಏನು ಸರ್? ಉಪಯೋಗ ಏನಂತಂದ್ರೆ ದೃಷ್ಟಿ ಆಗಲ್ಲ ಅಂತ ಅಷ್ಟೇ. ಇದು ಯಾವ ದೊಡ್ಡವರು ಚಿಕ್ಕವರು ದೊಡ್ಡವರು ಚಿಕ್ಕವರೆಲ್ಲ ಹಾಕಬಹುದು. ಹಾಕಿದ್ರೆ ದೃಷ್ಟಿ ಆಗಲ್ಲ. ಹೆಣ್ಮಕ್ಳು ಇದು ಖಾಲಿ ಕಟ್ಟಿಗೆ ಅಂತಾರೆ. ಇದು ಹೆಣ್ಮಕ್ಳಿಗೆ ಇದು ದಾರ ಖಾಲಿ ಕಟ್ಟಿಗೆ ಈ ತರ. ಗೊತ್ತಾಯ್ತು. ಇದು ಗಂಡ್ ಮಕ್ಳಿಗೆ. ಗಂಡ್ ಮಕ್ಳು ಹೆಣ್ಮಕ್ಳು ಕೂಡ ಕಟ್ಟಿಗೆ ಇಬ್ರು ಕಟ್ಬೋದು. ಇದು ಹೆಣ್ಮಕ್ಳಿಗೆ ಅಂತಾನೆ ದೃಷ್ಟಿದಾರ. ಇದನ್ನು ಹಾಗೆ ಗಂಡ್ ಮಕ್ಳಿಗೆ. ಇದು ಗಂಡ್ ಮಕ್ಳಿಗೆ ಕೈಗೆ ಹಾಕಂತ ಕೈಗೆ ಹಾಕೋಕೆ. ಇದು ಗಂಡ್ ಮಕ್ಳಿಗೆ, ಮಕ್ಕಳಿಗೂ ದೊಡ್ಡವರಿಗೆ ಎಲ್ಲರಿಗೂ ಬಂತು. ಇದು ಎಲ್ಲ ಬಂತು. ಎಲ್ಲ ದೊಡ್ಡ 3 ಕಲರ್ ಅದ ಸರ್. ಯಾವ್ದು ಬೇಕಾದ್ರೆ 3 ಕಲರ್ ಅಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು. ಗಂಡ್ ಮಕ್ಳು ಹೆಣ್ಮಕ್ಳು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಹೆಣ್ಮಕ್ಳಿಗೆ ಇದು ಜಾಸ್ತಿ ಯೂಸ್ ಮಾಡೋದು. ಇದನ್ನ ಗಂಡ್ ಮಕ್ಳು ಹೆಣ್ಮಕ್ಳಿಗೆ ಇದು ಗಂಡ್ ಮಕ್ಳಿಗೆ ಹೆಣ್ಮಕ್ಳು ಬಂತಿದ್ದು ಎರಡು ಬಂತು. ಕಡಿಮೆ ಇದು ಗಂಡ್ ಮಕ್ಳು ಕೈ ಹಾಕೋಣ ಸರ್. ಸರ್ ಇದೆಲ್ಲ ಕಂಬಳಿ ಎಷ್ಟು ಸರ್? ಇದು ಒಂದು 200ರಿಂದ 220-230ರಿಂದ 250 ತಗೊಂಡ ಸರ್. ಇದು 220-230ರಿಂದ 250 ರೂಪಾಯಿವರೆಗೂ ಇದೆ. ಇದು ಏನು? ಇದು ನಾರ್ಮಲ್ ಹೆಗಲ ಮೇಲೆ ಸಿಂಪಲ್ ಆಗಿ ಪೂಜೆ ಕಂಬಳಿ ಅಂತ ಹೇಳ್ತಾರೆ. ಇದು ಪೂಜೆ ಕಂಬಳಿ. ಮತ್ತೆ ಯೋಗಾಸನಕ್ಕೂ ಬಂತು, ಪೂಜೆಗೂ ಬಂತು. ಅಯ್ಯೋ, ಯೋಗಾಸನ ಮ್ಯಾಟು ಆ ತರದೆಲ್ಲ ಯೂಸ್ ಮಾಡೋದ್ರ ಬದಲು ಇದನ್ನ ಯೂಸ್ ಮಾಡಬಹುದು. ಬಂತು, ಎಲ್ಲದಕ್ಕೂ ಬಂತು ಸರ್. ಇದು ಎಷ್ಟು ಅಗಲ ಇರುತ್ತೆ ಸರ್? ಇದು ಇಷ್ಟು ಬರುತ್ತೆ. ಒಂದು 2 ಅಡಿ 1 6 ಅಡಿ ಉದ್ದ ಇದೆ.
ನೋಡಿ ಎಷ್ಟಿರುತ್ತೆ. ಇಷ್ಟು ಬರುತ್ತೆ ನೋಡ್ರಿ. ಓಕೆ ಸರ್. ಇಷ್ಟಾಗೆಲ್ಲ ಬರುತ್ತೆ ಇದು. ಇದು ಒಂದು 210-220 250 ಇರ್ತಕ್ಕಂಥ. ಇದು ಹೊಚ್ಕೊಳೋದ? ಇದು ಒದ್ಕಣಕ್ಕೂ ಬಂತು ನೋಡಿ ಸರ್. ಇದು ದೊಡ್ಡದು. ಒದ್ಕಡ್ಲಿಕ್ಕೂ ಬಂತು, ಇತ್ಲಾಗೆ ಪೂಜೆಗೂ ಎಲ್ಲ ಪ್ರತಿಯೊಂದು ಕೆಲಸಕ್ಕೂ ಬರುತ್ತೆ ಸರ್ ಇದು. ಇದು ಪೂಜೆಗೂ ಆಗುತ್ತೆ, ಒದ್ಕಣಕ್ಕೂ ಬರುತ್ತೆ ಸರ್ ಇದು. ಇದು ಎಷ್ಟಾಗತ್ತೆ ಸರ್? ಇದು ಸುಮಾರು ಅಂದ್ರೆ ಒಂದು 850 900 1000 ತನಕ ಆಗುತ್ತೆ ಸರ್. 850 ಒಂದು 1000 ರೂಪಾಯಿವರೆಗೂ ಆಗುತ್ತೆ. 1000 ರೂಪಾಯಿ ಆಗುತ್ತೆ. ಅದು ಇಬ್ರು ಹೊಚ್ಕೊಂಡು ಆರಾಮಾಗಿ ಮಲ್ಕೋಬಹುದು. ಹೌದೌದ್ರಿ ಸರ್. ಇವಾಗ ತೋರ್ಸಿದ್ರಲ್ಲ ಇದು ಯಾವ ಕಂಬಳಿ ಸರ್? ಇದು ಮಗ್ಗದ ಕಂಬಳಿ ಸರ್. ಇದು ಮಗ್ಗದಲ್ಲಿ ಮಾಡಿರೋದು. ಇದು ಮಗ್ಗದಿಂದ ಮಾಡಿರೋ ಕಂಬಳಿ ಸರ್. ಇದು ಕಾಟನ್ ಮಿಕ್ಸ್ ಸರ್, ಮಿಷಿನ್ ಅಲ್ಲಿ ಮಾಡಿರೋದು. ವಿತ್ ಕಾಟನ್ ಮಿಕ್ಸ್ ಮಿಷಿನ್ ಅಲ್ಲಿ ಮಾಡಿರೋದು. ಅದು ಓಪನ್ ಮಾಡಿ ತೋರಿಸಿ ಸರ್. ಇದು ದೊಡ್ಡದು ಬರುತ್ತಾ? ಇದು ಈ ಟೈಪ್ ಬರುತ್ತೆ ಸರ್. ಇದು ಸೇಮ್ ಈಗ ಮುಂಚೆ ತೋರಿಸೋರಲ್ಲ ಅಷ್ಟೇ, ಅದಕ್ಕಿಂತ ಸ್ವಲ್ಪ ದೊಡ್ಡದೇ ಬರುತ್ತೆ ಸರ್. ಈ ಟೈಪ್ ಅದಿನ್ ಸ್ವಲ್ಪ ದೊಡ್ಡದು ಬರುತ್ತೆ. ಈ ಟೈಪ್ ಬರುತ್ತೆ ಸರ್. ಇದು ಡಬಲ್ ಫೋಲ್ಡ್ ಆಗಿ ಅಷ್ಟು ನಿಮ್ಗೆ ಕಾಣಿಸ್ತಾ ಇರೋದು. ಇನ್ನು ಉದ್ದ ಇದೆ, ಡಬಲ್ ಉದ್ದ ಇದೆ. ಅದು ಒಂದು 13 ಅಡಿ ಒಂದು 5 ಅಡಿ ಆಗಲ್ಲ ಬರುತ್ತೆ. ಒಂದು 5 ಅಡಿ ಆಗಲ್ಲ, 13 ಅಡಿ ಉದ್ದ 5 ಅಡಿ ಆಗಲ್ಲ ಬರುತ್ತೆ. 13 ಅಡಿ ಉದ್ದ 5 ಅಡಿ ಆಗಲ್ಲ ಬರುತ್ತೆ ಸರ್. ಅದೇನು ಪ್ರೈಸ್ ಆಗುತ್ತೆ? ಇದು 1150 1250 300 ತನಕ ಆಗುತ್ತೆ ಸರ್. 1150 1300 ಆಗುತ್ತೆ ಸರ್. ಇದು ಯಾವ್ದು ಸರ್? ಇದು ಉಲ್ಲನ್ ಕಂಬಳಿ ಅಂತ, ಪ್ಯೂರ್ ಉಲ್ಲನ್ ಕಂಬಳಿ ಅಂತ ಸರ್. ಪ್ಯೂರ್ ಉಲ್ಲನ್ ಕಂಬಳಿ. ಇದು ಉಲ್ಲನ್ ಅಲ್ಲೇ ಇರುವಂತ, ಅಂದ್ರೆ ಈ ಕುರಿದು ಇದೆಲ್ಲ ಇದು ಉಲ್ಲನ್ನಾಗ ಮಾಡಿರೋದು, ಮಿಷಿನ್ ಅಲ್ಲಿ ಮಾಡಿರೋದು ಸರ್. ಇದು ಮಿಷಿನ್ ಅಲ್ಲಿ ಮಾಡಿರೋದು. ಸೈಜ್ ಇದು ಇಷ್ಟ ಆಗುತ್ತೆ. ಇದರಲ್ಲಿ ಕಲರ್ಸ್ ಬರುತ್ತೆ. ಎರಡೇ ಕಲರ್ ಬರುತ್ತೆ. ಒಂದು ಯೆಲ್ಲೋ ಕಲರ್ ಮತ್ತೆ ಇನ್ನೊಂದು ಗ್ರೀನ್ ಕಲರ್. ಇಲ್ಲ ನೋಡಿ ಸರ್, ಇದು 2 ಕಲರ್ ಬರುತ್ತೆ. ಇಷ್ಟು ದೊಡ್ಡದು ಸಿಗುತ್ತೆ ಸರ್. ಇದು ಏನ್ ರೇಟ್ ಆಗುತ್ತೆ ಸರ್? ಇದು ಸುಮಾರು 1100 ತನಕ 1100 1200 ಇದೆ. ಇದನ್ನು ಅಷ್ಟೇನಾ? ಒಂದು 13 ಅಡಿ ಉದ್ದ, ಒಂದು 5 ಅಡಿ ಅಗಲ ಬರುತ್ತೆ. 5 ಅಡಿ ಅಗಲ ಬರುತ್ತೆ ಸರ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಏನು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ? ಇದು ಕುರಿ ಉಣ್ಣೆ ಅಂತ ಸರ್. ಇದು ಪ್ಯೂರ್ ಕುರಿ ಉಣ್ಣೆನಾ? ಇದು ಪ್ಯೂರ್ ಕುರಿ ಉಣ್ಣೆ ಸರ್. ಇನ್ನ ಇದೆಲ್ಲ ಸ್ವಲ್ಪ ಮಿಕ್ಸ್ ಬರುತ್ತಾ? ಇದೆಲ್ಲ ಮಿಕ್ಸ್ ಬರುತ್ತೆ, ಸ್ವಲ್ಪ ಮಿಕ್ಸ್ ಬರುತ್ತೆ. ಇದು ಕಾಟನ್ ಮಿಕ್ಸ್ ಬರುತ್ತೆ. ಕಾಟನ್ ಮಿಕ್ಸ್ ಬರುತ್ತೆ. ಇದು ಮಾತ್ರ ಪ್ಯೂರ್ ಕುರಿ ಉಣ್ಣೆ. ಪ್ಯೂರ್ ಕುರಿ ಉಣ್ಣೆ ಸರ್. ಅದು ಇದು ಅಷ್ಟೇ ಸರ್. ಇದು ಎರಡು ಪ್ಯಾಟರ್ನ್ ಅಲ್ಲಿ ಇದೆ. ಇದು 3 ಒಂದೇನೆ. ಇದು 3 ಅದೇನೆ. ಇದು ಸ್ವಲ್ಪ ರಫ್ ಬರುತ್ತೆ. ಇದು ಸಾಫ್ಟ್ ಬರುತ್ತೆ. ಇದು ಅದಕ್ಕಿಂತ ಸಾಫ್ಟ್ ಬರುತ್ತೆ. ರಫ್ ಬರುತ್ತೆ ಸರ್. ಕೊಡಿ ಅದು ಎಲ್ಲಿ? ಹೌದೌದು. ಬಟ್ ಇದು ಸ್ವಲ್ಪ ಜಾಸ್ತಿ ರಫ್ ಬರುತ್ತೆ. ಹೌದು, ಬಂದಷ್ಟು ಒಳ್ಳೆ ಸರ್. ಜಾಸ್ತಿ ರಫ್ ಇದ್ದಷ್ಟು ಅದು ಒಳ್ಳೇದು. ಪ್ಯೂರ್ ಅಂತಾನು ಬಂತು. ಅದು ತೋರಿಸಿ. ಅದು ಸ್ಮೂತ್ ಇರೋದು ಬರುತ್ತೆ, ಪ್ಯೂರಿನೇ. ಆದ್ರೆ ಮಾಡೋ ಇದಾಗೈತೆ ಸರ್. ಕ್ವಾಲಿಟಿ ಮೇಲೆ ಕ್ವಾಲಿಟಿ ಅದು ಈ ತರ ಬರ್ತದೆ ಸರ್. ಸೈಜು ಸಿಂಪಲ್ ಆಗಿ, ಜಾಸ್ತಿ ದೊಡ್ಡವು ಯಾರು. ಇದು ಒಂದು 5 ಅಡಿಗೆ 13 ಅಡಿ ಏನಿದೆ ಅಷ್ಟೇ ಐತೆ ಸರ್. ಇದು ಅಷ್ಟೇನೆ ಸರ್. ಹಂಗೆ ಅದು ಕೊನೆದು ತೋರಿಸಿ. ಇದು ಮಾತ್ರ ಪ್ಯೂರ್, ಏನು ಮಿಕ್ಸ್ ಏನು ಇಲ್ಲ ಸರ್. ಇದ್ರದ್ದು ರೇಟ್ ಏನಾಗುತ್ತೆ? ರೇಟು ಒಂದು 2500 2500 ತನಕ ಆಗುತ್ತೆ ಸರ್. 2200 2500 ಆಗುತ್ತೆ. ಅದು ಪ್ಯೂರ್, ಅದಕ್ಕೆ ಏನು ಮಿಕ್ಸ್ ಗಿಕ್ಸ್ ಏನು ಬರೋದಿಲ್ಲ. ಇಲ್ಲ, ಪಕ್ಕಾ ಕಂಬಳಿ ಸರ್. ಪಕ್ಕಾ ಕಂಬಳಿ. ಅದು ಪಕ್ಕಾ ಕಂಬಳಿ ಇದು ಸರ್. ಇದನ್ನ ನೀವು ನೇಯೋದ? ಇದು ಮಗದಲ್ಲಿ ಮಾಡಿರೋ ಮಗದಲ್ಲಿ ಮಾಡೋದು. ಇದನ್ನು ಓಪನ್ ಮಾಡಿ ಸರ್. ಅಲ್ಲಿ ಇದು ಮಾಡೋದು ಬಹಳ ಕಷ್ಟ ಸರ್. ಈಗ ಅದಕ್ಕೋಸ್ಕರನೇ ಬಹಳ ಅಪರೂಪಗೆ. ಇದು ಇನ್ನೂ ಸ್ವಲ್ಪ ದೊಡ್ಡದಿರುತ್ತೆ. ಇನ್ನ ಸ್ವಲ್ಪ ದೊಡ್ಡದಿರುತ್ತೆ. ದೊಡ್ಡದು ಬರ್ತದೆ. ಇನ್ನ ಸ್ವಲ್ಪ ದೊಡ್ಡದು ಬರುತ್ತೆ. ಒಂದು 13 ಅಡಿ ಉದ್ದ ಮಾತ್ರ 13 ಅಡಿ ಇರುತ್ತೆ ಸರ್. ಇದು ಒರಿಜಿನಲ್ ಕಂಬಳಿನ ಹೊತ್ಕೊಳೋದ್ರಿಂದ ಇದ್ರ ಉಪಯೋಗಗಳೇನು? ಅಲರ್ಜಿಗೆ ಬರುತ್ತೆ, ಶುಗರ್ಗೆ ಬರುತ್ತೆ. ಅಂದ್ರೆ ಇದೊಂದು ಕಂಬಳಿ ಒಟ್ಟಿನಲ್ಲಿ ಕಂಬಳಿ ಹೊದಿಯೋದ್ರಿಂದ ಬಹಳ ಒಳ್ಳೇದಿದೆ. ಅಂದ್ರೆ BP ಶುಗರ್ ಎಲ್ಲ ಕಂಟ್ರೋಲ್ ಆಗುತ್ತೆ, ಅಲರ್ಜಿಗಳಾಗಲ್ಲ, ಸ್ಕಿನ್ ಅಲರ್ಜಿಗಳಾಗಲ್ಲ. ಬಾಂತಿಗೂ ಬಂತು, ಜ್ವರ ಬಂದಾಗ ಬಂತು. ಇದೆಲ್ಲ ಜ್ವರ ಬಂದಾಗ ಇದನ್ನ ಹೊತ್ಕೊಂಡ್ರೆ ಆಲ್ಮೋಸ್ಟ್ ಜ್ವರ ಎಲ್ಲ ವಾಸಿ ಆಗತ್ತೆ, ಕಮ್ಮಿ ಆಗತ್ತೆ. ಆಸ್ಪತ್ರೆಗೆ ಬಂದಾಗ ಮಾತ್ರೆ ಮಲಿಕೆ ಬಿಟ್ರೆ ನೀರು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ನೀರು ಮೈಯಾಗ ನೀರೆಲ್ಲ ಕಿತ್ಕೊಳ್ಳೋ ಸರ್. ಅದೇ ಒಂಥರ ಉಪ್ಪಿಗೆ ಹಾಕಿದಂಗೆ. ಜ್ವರ ಬಂದಾಗ ಮಾತ್ರ ಬಹಳ ಅಗತ್ಯ. ಅದೇ ಅಂದ್ರೆ ಒಂದ್ ಮೆಡಿಸಿನ್ ಇರುವಂತ ಇದು. ಆದ್ರೆ ಯಾರು ಕೇಳಲ್ಲ ಸರ್. ಅದೇ ಇವಾಗಿನ ಜನಗಳು ಒಳ್ಳೇದು ಹೇಳಿದ್ರೆ ಯಾರು ಕೇಳಲ್ಲ ಸರ್. ನೋಡೋಣ, ನಮ್ಮ ಪ್ರಯತ್ನ ನಾವು ತಲುಪ್ಸೋಣ ಒಳ್ಳೇದಾದ್ರೆ. ಒಳ್ಳೆ ಕಂಬಳಿಗೆ ಯಾರು ಅದೇ ಸರ್. ಇವಾಗ ಇದು ತೊಳಿಬೋದಾ? ತೊಳಿಬಹುದು, ಏನಿಲ್ಲ, ಮೇಂಟೈನ್ ಮಾಡ್ಬೇಕು. ಧೂಳು ದುಮ್ಮೆ ಅಂತ ಹಿಡಿಯಲ್ಲ ಸರ್. ಸುಮ್ನೆ ಹಂಗೆ ಕೊಡಕಿ
ಕೊಡಕಿದ್ರೆ ಹೋಗುತ್ತೆ. ಹಾ, ನಂಗೆ ಏನು ಆ ಥರ ಆ ತರ ಆಗಲ್ಲ. ನೀಟಾಗಿ ಇಡ್ಬೇಕು, ಇಡ್ಬೇಕು. ನೀಟಾಗಿ ಇಡ್ಬೇಕು, ಚೆನ್ನಾಗಿದೆ. ಹಾ, ಧೂಳು ತುಂಬ ಹಿಡಿಯೋದೇ ಇಲ್ಲ ಅದು. ಹಾ. ತೊಳಿಬೇಕಾ ತೊಳಿತಾರೆ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಹಂಗೆ ಬಟ್ ಆದ್ರೆ ಆ ತೊಳಿದಲ್ಲೇ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಒಳ್ಳೇದು. ಅದು ಕೆಲವು ಈಗ ಮತ್ತೆ ಈಗ ಹಾ. ತೊಳಿಬೇಕಾ ಭಾಳ ಶಾಸ್ತ್ರ ಈಗ ಅಂತ ಇದ್ ಮಾಡ್ತಾರಲ್ಲ. ಅದೇ ಅದೇ ಅದೇ, ಹಂಗೆ ಆದ್ರೆ ಅವ್ರವ್ರಿಗೆ ಬಿಟ್ಟಿದ್ದು ಅನ್ನೋ ತರ. ತೊಳಿಬಾರ್ದು ಜಾಸ್ತಿ. ಹಾ.